ನಮಸ್ಕಾರ, ನಾನು ನಿಮ್ಮ ನಾಣಿ. ಇವತ್ತು ಮೊನ್ನೆ ಒಂದು ಎನರ್ಜಿ ಬಗ್ಗೆ ಹೇಳಿದ್ದೆ. ಅಂದ್ರೆ ನಮ್ಮ ದೇಹದಲ್ಲಿ ಈ ಪ್ರಾಣ ಅಂದ್ರೇನು, ಈ ಎನರ್ಜಿ ಅಂದ್ರೇನು, ಇದನ್ನ ಭಾರತದಲ್ಲಿ ಯಾವ ತರ ಕರೀತಾರೆ, ಅಥವಾ ಚೈನಾದಲ್ಲಿ ಯಾವ ತರ ಕರೀತಾರೆ, ಆ, ಮತ್ತೆ ಜಪಾನಲ್ಲಿ ಯಾವ ತರ ಕರೀತಾರೆ. ಅಂದ್ರೆ ಕಿ ಅನ್ನೋದು, ಚಿ ಎನರ್ಜಿ ಅನ್ನೋದು, ಅಥವಾ ನಮ್ಮ ದೇಶದಲ್ಲಿ ಪ್ರಾಣ ಅಂತ ಕರೆಯೋದು. ಸೊ ಇದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ, ಇಡೀ ಯೂನಿವರ್ಸ್ ಅಲ್ಲಿ ಪ್ರಾಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಮೊನ್ನೆ ಹೇಳಿದೆ. ಅಂದ್ರೆ ಈ ಪ್ರಾಣ ಅನ್ನೋದೊಂದಿದ್ರೆ ನಾವು ನಡಿತೀವಿ, ಓಡ್ತೀವಿ, ಬ್ರೀತ್ ಮಾಡ್ತೀವಿ. ನೋಡಿ, ಇಡೀ ನಮ್ಮ ಮನುಷ್ಯನ ದೇಹನೇ ಸಹ ಈ ಪ್ರಾಣದಿಂದ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ವಾಲಂಟ್ರಿ ಇರ್ಬೋದು, ಇನ್ವಾಲಂಟ್ರಿ ಆರ್ಗನ್ಗಳು ಇರ್ಬೋದು. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂದ್ರೆ ಈ ಎನರ್ಜಿಯಿಂದ, ಪ್ರಾಣ ಅಂತಾನೆ, ಇಚ್ಚಿ ಎನರ್ಜಿಯಿಂದ ಅಥವಾ ಇಕ್ಕಿ ಎನರ್ಜಿಯಿಂದ. ಇದಿಲ್ಲ ಅಂದ್ರೆ ಇದು ಕೆಲಸಗಳು ಮಾಡಲ್ಲ. ಉದಾಹರಣೆಗೆ ನಮ್ಮ ಹಾರ್ಟ್ ಇರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಅಥವಾ ನಮ್ಮ ಬ್ರೀತಿಂಗ್ ಇರ್ಬೋದು, ಅಂದ್ರೆ ನಮ್ಮ ಉಸಿರಾಟ ಇರ್ಬೋದು. ಇದೆಲ್ಲವೂ ಸಹ ಈ ಚಿ ಎನರ್ಜಿಯಿಂದ ಅಥವಾ ನಮ್ಮ ಪ್ರಾಣದಿಂದ ಕೆಲಸ ಮಾಡ್ತಾ ಇರುತ್ತೆ. ಈ ನಮ್ಮ ದೇಹನ ಈ ವೆದರ್ ಇಂದ, ಅಂದ್ರೆ ಈಗ ಮಳೆಗಾಲ ಬರಲಿ, ಬಿಸಿಲು ಬರಲಿ, ಅಥವಾ ಚಳಿಗಾಲ ಇರಲಿ, ಇದೆಲ್ಲದರಿಂದನೂ ರಕ್ಷಣೆ ಮಾಡೋದು ಈ ಪ್ರಾಣ. ನಮ್ಮ ದೇಹಕ್ಕೆ ಬೇಕಾಗಿರೋ ಶಾಖ ಅಂದ್ರೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಇಡೀ ನಮ್ಮ ದೇಹದ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡುತ್ತೆ. ಯಾವ್ದು ಹೇಳಿ? ಪ್ರಾಣ. ಈ ಪ್ರಾಣ ನಮ್ಮ ದೇಹದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರು ನಮ್ಮ ದೇಹ ಅನಾರೋಗ್ಯಗೊಳ್ಳುತ್ತೆ. ಈ ಚಿ ಎನರ್ಜಿನ ಚೈನಾದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಶೆನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಶೆನ್ ಅಂತ ಕರೀತಾರೆ. ಈ ಹೆಂಗೆ ನಾವು ಇಡ, ಪಿಂಗಳ, ಸುಷುಮ್ನ ನಾಡಿ ಅಂತ ಹೇಳ್ತೀವಲ್ಲ, ಆ ರೀತಿ ಇದನ್ನ ಶೆನ್ ಅಂತ ಕರೀತಾರೆ. ಈ ಪ್ರಾಣದ ಓಟ ಯಾರಿಗೂ ಸಹ ಇಲ್ಲಿವರೆಗೂ ಸರಿಯಾಗಿ ಕಂಡುಹಿಡಿಯಕ್ಕಾಗಿಲ್ಲ. ಬಟ್ ಎಷ್ಟೋ ಋಷಿಮುನಿಗಳು ಅದರ ಬಗ್ಗೆ ರಿಸರ್ಚ್ ಮಾಡಿ ನಮ್ಗೆ ಎಷ್ಟೋ ವಿಷಯಗಳನ್ನ ಕೊಟ್ಟಿದ್ದಾರೆ. ಅದರ ತುಂಬ ಒಳನೋಟ ನಮಗೂ ಸಹ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ಗೊತ್ತಿದೆಯೋ ಅದರಿಂದ ತುಂಬ ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಲ್ವಾ? ಈ ನಮ್ಮ ಪ್ರಾಣ ಅಥವಾ ಎನರ್ಜಿ ಅಥವಾ ಈ ಚಿ ಅನ್ನೋದು ಇಡೀ ನಮ್ಮ ದೇಹನ ಮತ್ತು ಮನಸ್ಸನ್ನ ಜೀವಂತವಾಗಿ ಇಟ್ಟಿರುತ್ತೆ. ಅದಕ್ಕೆ ಈ ಪ್ರಾಣನ ನಾವು ಖುಷಿಯಾಗಿ ಆರಾಮಾಗಿ ನೋಡ್ಕೊಳ್ತಾ ಇರ್ಬೇಕು. ಅದನ್ನ ಯಾವಾಗಲೂ ಮುದ್ದಾಡ್ಕೊಂಡಿರ್ಬೇಕು, ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು. ಆರೋಗ್ಯವಾದ ಫುಡ್ಡನ್ನು ಕೊಡ್ಬೇಕು, ಆರೋಗ್ಯವಾಗಿರುವಂತ ಮಾತು ಕೊಡ್ಬೇಕು. ಆರೋಗ್ಯವಾಗಿರೋ ಮಾತು ಅಂತ ಹೇಳಿದ್ರೆ ಖುಷಿಯಾಗಿರೋ. ಹಾಗೆ ನಾವು ಈ ಹಳೆ ಕಥೆಗಳನ್ನ ಕೇಳಿರ್ತೀವಿ. ರಾಜನ ಪ್ರಾಣ ಎಲ್ಲಿದೆ ಅಂತ ಹೇಳಿದ್ರೆ ಗಿಳಿ ಹೃದಯದಲ್ಲಿದೆ ಅಂತ. ಅದೇ ರೀತಿ ಆ ಚೈನಾದವರ ನಂಬಿಕೆ ಏನು ಗೊತ್ತಾ? ಈ ಪ್ರಾಣ ಅನ್ನೋದು, ಈ ಎನರ್ಜಿ ಅನ್ನೋದು, ಈ ಚಿ ಅನ್ನೋದು ಹೃದಯದಲ್ಲಿದ್ದು ಕಣ್ಣಲ್ಲಿ ಕಾಣುತ್ತೆ ಅಂತೆ. ಅದಕ್ಕೆ ಕಣ್ಣು ಬ್ರೈಟ್ ಆಗಿರ್ಬೇಕೆ. ಅವರು ಕಣ್ಣು ತುಂಬಾ ಬ್ರೈಟ್ ಆಗಿ ಯಾರು ಇರುತ್ತೋ ಪ್ರಾಣ ತುಂಬಾ ಚೆನ್ನಾಗಿದೆ, ಜಾಸ್ತಿ ಇದೆ ಅಂತ. ಕಣ್ಣು ಯಾವಾಗ ಬ್ಲರ್ ಆಗುತ್ತೆ, ಮಂದ ಆಗುತ್ತೆ, ಆ ಪ್ರಾಣದ ಎನರ್ಜಿ, ಆ ಪ್ರಾಣ ಅನ್ನೋದು ದೇಹದಲ್ಲಿ ಕಡಿಮೆ ಆಗ್ತಿದೆ ಅಂತ. ಗೊತ್ತಾಯ್ತಲ್ವಾ? ಸೊ ಇವತ್ತಿಗೆ ಇಷ್ಟು ಸಾಕು. ಖುಷಿಯಾಗಿರಿ, ಎಂಜಾಯ್ ಮಾಡಿ, ಹ್ಯಾಪಿ ಆಗಿರಿ. ಬರ್ಲಾ?